ಜಾತ್ರೆಗೆ ಅಂತ ಬಂದು ಸಂತೆ ಸುತ್ತಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಇವತ್ತು ಗ್ರಹಣ, ಬೇಗ ಹೋಗ್ಬೇಕು ಮನೆಗೆ, ಬೇಗ ಊಟ ಮಾಡಬೇಕಂತ. ಈಗ ಸೀದಾ ಮನೆಗೆ ಹೊರಡ್ತೀವಿ. ಪಾರ್ಕಿಂಗ್ ಜಾಗ ಇಲ್ಲ. ಯಾರಿದು? ನಮಸ್ತೆ ನಮಸ್ತೆ. ಹೌದಾ? ನೋಡಿ ಕಿಶೋರ್ ಎಷ್ಟು ದೂರ. ನೀನು ಯಾವ ಊರಪ್ಪ ನಿಂದು? ಮೆಚ್ಚಿ ಜಾತ್ರೆ ಬಂದು ಪುತ್ತೂರಿನ ಮುತ್ತುಗಳು. ಪುತ್ತೂರಿಂದ ಬಂದಿದ್ದಾನೆ. ಮೆಚ್ಚಿ ಜಾತ್ರೆ ಯಾವತ್ತೂ ಬಿಡೋದಿಲ್ಲ ಅಂತ ರೀಸನ್, ಅಂತ ಅನಿವಾರ್ಯ ಇದ್ರೆ, ಊರಲ್ಲಿ ಇಲ್ಲದ್ರೆ ಅಂಥದ್ದು ಏನಾದಿದ್ರೆ ಮಾತ್ರ. ನಾವು ಸೈಕಲಲ್ಲಿ ಬರ್ತಿದ್ದೆವು ಮೊದಲು. ದೊಡ್ಡ ಸೈಕಲಲ್ಲಿ, ಇಲ್ಲಿಗಲ್ಲ ಬಲ್ನಾಡಿಗೆ ಹೋಗ್ತಿದ್ದೆವು. ದೊಡ್ಡ ಸೈಕಲ್, ಅದು ನಡುವಲ್ಲಿ ಕಾಲು ಹಾಕಿ ರಾಜೇಶಿಂದ ನಾನು ಬಿಟ್ಟುಕೊಂಡು ಹೋಗ್ತಿದ್ದೆ. ಇವತ್ತು ಗ್ರಹಣ ಅಲ್ಲ, ಎಷ್ಟು ಗಂಟೆ ಒಳಗಡೆ ಊಟ ಮಾಡಬೇಕು? ನಂದು ಊಟ ಎಲ್ಲ ಆಗಿದೆ. ಎಷ್ಟು ಗಂಟೆ? ನಾನು 1:30ಗೆ ಮಾಡಿದ್ದೆ. 12 ಗಂಟೆಗಳ ಒಳಗಡೆ ಊಟ ಮಾಡಬೇಕಂತ. ನಾವು ಜಾತ್ರೆ ಎಲ್ಲ ಮುಗಿಸಿ ಬರೋದು 2:30 ಆಯಿತು. ಅದಕ್ಕೆ 12 ಗಂಟೆಗೆ ಗಡಿಯಾರ ಇಟ್ಟು ಊಟ ಮಾಡಿದ್ದು. ಗಡಿಯಾರ ಹೋದ್ಮೇಲೆ ಟಿಕೆಟ್ ತಗೊಳ್ತಾರೆ ಅಂತೆಲ್ಲ ಹಾಕಿ. ಪಿಗ್ಮಿ ಪಿಗ್ಮಿ ಅವನು ಬಂದು ಪಿಗ್ಮಿ ಕಲೆಕ್ಷನ್. ಮಕ್ಕಳ ಬಿಡ್ತಿಲ್ಲ ನೀನು, ನಿಂದು ದುಡ್ಡು ಅಂತ ಲತಾ ಚಿಕ್ಕಮ್ಮನಲ್ಲಿ ಕೇಳು. ಅವ್ರು ಹೇಳಿದ್ದು ನನ್ನ ಲೆಕ್ಕದ, ಅಭಿದು ಬೇರೆ ಲೆಕ್ಕದುಂಟದು. ನೀವಲ್ಲ ಹೇಳಿದ್ದು, ನನ್ನದು ರೆಕಾರ್ಡ್ ಉಂಟು. ಇಲ್ಲಿ 7 ಉಳ್ಳಾಲ್ತಿಯ ಒಂದು ಐತಿಹ್ಯ ಇದೆ. ಜಾನಪದೀಯವಾಗಿ ಅಧ್ಯಯನ ಮಾಡುವಾಗ ನಮಗೆ ಕೇಪು ಉಳ್ಳಾಲ್ತಿ, ಕೆಳಿಂಜದ ಉಳ್ಳಾಲ್ತಿ, ಬಲ್ನಾಡು ಉಳ್ಳಾಲ್ತಿ, ಅಣಂತಾಡಿ, ಮಾನಿ ಅಂತೇಳಿ. ಇಲ್ಲಿ ಅಣಂತಾಡಿಯ ಉಳ್ಳಾಲ್ತಿಯ ವಿಶೇಷತೆ ಏನು ಅಂತ ಹೇಳಿದ್ರೆ 3 ಮೊಗದಲ್ಲಿ ಪ್ರಜ್ವಲಿಸುವಂಥ ಒಬ್ಬಳ ತಾಯಿ ಅಂತೇಳಿ. ನಾನು ಕಿಶೋರ್ ಚಿಕ್ಕ ವಯಸ್ಸಿಂದ ನಾವು ಪರಿಚಯದಿಂದ ಬರ್ತಾ ಇದ್ವಿ. ಇನ್ನೊಂದು ಬೈಕಲ್ಲಿ ವಿಕ್ಟರ್ ಬೈಕ್ ಇತ್ತು, ಅದರಲ್ಲಿ ಬರ್ತಾ ಇದ್ವಿ. ಅಂದ್ರೆ ಈಗ ನೀವು ಬರೋದು ಹರಕೆ ತೀರಿಸೋದಕ್ಕ ಅಥವಾ ಇಲ್ಲ ಕೈ ಮುಗಿ? ಹರಕೆ ಅಂತೇಳಿ ಇರಲಿಲ್ಲ. ಈ ಸರ್ತಿ ಯಾರೋ ಒಂದು ಹೇಳಿದ್ರು ಹರಕೆ ಅಂತ. ಇಲ್ಲ, ಹರಕೆಗೆ ಅಂತ ಬಂದದಲ್ಲ, ಯಾವಾಗಲೂ ಬರ್ತಾ ಇದ್ದೆ. ಈ ಸರ್ತಿ ಹರಕೆ ಒಂದು ಆ್ಯಡ್ ಆಯಿತು. ಹರಕೆ ಅಂತೆಲ್ಲ, ಅಮ್ಮನಿಗೆ ಕೈ ಮುಗಿಲಿಕ್ಕೆ ಬರುದು ಅಷ್ಟೇ. ಇಲ್ಲಿ ಯಾವುದೇ ರೀತಿಯ ಹರಕೆಗಳಿದ್ದರೆ ಕೂಡ ಇಲ್ಲಿ ಬಾಯಿ ಬರದಂಥ ಮಗುವಿಗೆ ಬಾಯಿ ಬಂದಂಥ ಇತಿಹಾಸಗಳಿದೆ, ಮಾತಾಡಿದಂಥದ್ದು, ಸಂತಾನ ಪ್ರಾಪ್ತಿಯಾದಂಥ ಇತಿಹಾಸಗಳಿದೆ, ಮದುವೆ ಆದಂಥ ಇತಿಹಾಸಗಳಿದೆ. ಏನು ತಾಯಿ ಹತ್ರ ಕೇಳಿದ್ರು ಈ ಸಾರಿ ಬೇಡಿದರೆ ಬರುವ ವರ್ಷ ಗ್ಯಾರಂಟಿ ಆಗ್ತದೆ ಅಂತೇಳಿ ನಮಗೆ ಪೂರ್ತಿ ನಂಬಿಕೆ. ನಾವು ಮಾರುವಂಥದ್ದು ಶುದ್ಧ ಚಿನ್ನ ಬೆಳ್ಳಿ, ಚೀನಿ ಬೆಳ್ಳಿದ್ದು. ಯಾರು ಮಾಡೋದಾದರೂ ಚೀನಿ ಬೆಳ್ಳಿಯನ್ನು ಹರಕೆಯನ್ನು ನೀಡಬೇಕಾಗಿ ವಿನಂತಿ. ಅಲ್ಲಲ್ಲೇ ಉಳ್ಳಾಲ್ತಿ ಅಮ್ಮನಿಗೆ ಹರಕೆಗೆ ಸ್ಟಾಲ್ ಇಟ್ಟಿದ್ದಾರೆ. ಇದು ಸ್ಟಾಲ್ ನಿಮ್ದಾ? ಹೌದಾ? ನೀವು ನಮಗೆ ಚೂರು ಸಂಬಂಧವಾ? ಹೇಗೆ ಚೂರು ಸಂಬಂಧ ಆಗುದು ನಮಗೆ? ಕೇಳಿದ್ಯಾ ಅಪ್ಪನ ಹತ್ರ? ಹಾಂ, ತಂಗಿದ್ರೆ ನಿಂಗೆ ಇಷ್ಟವಾ? ಓ, ಚಿಕ್ಕಮ್ಮನ ಮಗಳು. ಪ್ರತಿ ವರ್ಷ ಬರ್ತಿರಲ್ಲ? ವರ್ಷ ಜನ ಜಾಸ್ತಿಯೇ ಬರ್ತಿದ್ದಾರೆ. ಕಡಿಮೆ ಗ್ರಹಣ. ಇಲ್ಲಿ ಯಾರು ಬಂದ್ರು ದೈವದ ಒಂದು ನುಡಿ ಇದೆ, ಕನನೀರು ಪಾಡೊಂದು ಬತ್ತಿನ ತೆಲಿಕೆದ ಜೀವನ ಕೊರಪೆ ಅಂತೇಳಿ. ಅಂದ್ರೆ ಇಲ್ಲಿ ಬಂದು ಯಾರೇ ಕಷ್ಟವನ್ನ ಹೇಳಿ ಇಲ್ಲಿ ಹೋದ ನಂತರ ಅವನಿಗೆ ಒಂದು ವಿಶೇಷವಾಗಿರತಕ್ಕಂಥ ಸುಖದ ಗಾಳಿ ಅವನಿಗೆ ಸಿಗ್ತದೆ. ಅಂದ್ರೆ ಅವನ ಭವಿಷ್ಯತ್ತು ಒಳ್ಳೇದಾಗ್ತದೆ ಎನ್ನುವಂಥದ್ದಿದೆ. ಏನು ಅವರ ಮನದ ಅಭಿಷ್ಟಗಳಿದೆಯೇ ಅದನ್ನು ತಾಯಿಯಲ್ಲಿ ಕೇಳಿಕೊಳ್ಳುವ ಮೂಲಕವಾಗಿ ಅದೆಲ್ಲವೂ ಈಡೇರಿದ ರೂಪದಲ್ಲಿ ಹರಕೆಯನ್ನು ಸಲ್ಲಿಸುವಂತಹದ್ದೆಲ್ಲ ಇರುವಂತಹದ್ದೇ. ಇದು ನರ, ಇದು ನೋಡಿ ನರ ಅಂತ ಹೇಳಿ ಕೊಡ್ತಾರೆ. ಹರಕೆ ರೂಪದಲ್ಲಿ ಕೊಡೋ ಒಂದು ವಿಧಾನ ಇದು. ಇದು ತೊಟ್ಟಿಲು, ಮಗು ಹುಟ್ಟಿದರೆ ಹರಕೆ ರೂಪದಲ್ಲಿ ತೊಟ್ಟಿಲು ಕೊಡ್ತಾರೆ. ಏನಾದ್ರೂ ಒಳ್ಳೇದಾದ್ರೆ ಬೆಳ್ಳಿಯೂ ಕೊಡ್ತೇನೆ ಅಂತ ಇರ್ತಾರೆ, ಅದಕ್ಕೆ ಇದು ಕೊಡ್ತಾರೆ. ದನ ಕರು, ಈಗ ಒಬ್ಬ ಕೃಷಿಕ ಮನೆಯಲ್ಲಿ ಕರು ಹಾಕಿದ್ರೆ ಮತ್ತೆ ದನಕ್ಕೆ ಏನಾದರೂ ತೊಂದರೆ ಆಗೋದಿದ್ರೆ ಅದಕ್ಕೆಲ್ಲ ಹರಕೆ ಉಳ್ಳಾಲ್ತಿ ಅಪ್ಪೆ ಕಾಯ್ತಾರೆ ಅಂತ ಹೇಳಿ ಒಂದು ನಂಬಿಕೆ. ಗಂಡ ಹೆಂಡತಿ ಅವರು ಏನಾದರೂ ಹರಕೆ ಮಾಡ್ಬೇಕಾದ್ರೆ ಗಂಡ ಹೆಂಡತಿ ಸುಖ ಸಂಸಾರವಾಗಿ ಜೀವನ ಸಾಗಿಸ್ಬೇಕು ಅಂತ ಇರುತ್ತೆ. ಗಂಡು ಮಗು ಹುಟ್ಟಿದ್ರೆ ಕೊಡ್ತಾರೆ, ಹೆಣ್ಣು ಮಗು ಹುಟ್ಟಿದ್ರೆ ಕೊಡ್ತಾರೆ. ಇದು ದೃಷ್ಟಿ ಅಂತೇಳಿ, ಅದು ಕಣ್ಣ ದೃಷ್ಟಿ ಬೀಳಬಾರ್ದು. ಇದು ನಾಗನ ಹೆಡೆ, ಇದು ಮೊಟ್ಟೆ ಅಂತ. ವಿಶೇಷವಾಗಿ ಕೃಷಿ ಪ್ರಧಾನವಾಗಿರತಕ್ಕಂತಹ ಸಂದರ್ಭದಲ್ಲಿ ಈ ಉಳ್ಳಾಲ್ತಿಯ ಆರಾಧನೆಗಳು ಇತ್ತು. ಇಲ್ಲಿ ದೈವ ಅಂತಲ್ಲ, ದೇವರು ಅಂತೇಳಿ ಇದನ್ನು ಪೂಜಿಸುವವರು ಕೂಡ ಇದ್ದಾರೆ. ಆದ ಕಾರಣ ಬಂಟ್ವಾಳ ಭಾಗದಲ್ಲಿ ಇರುವಂಥ ಒಂದು ಕ್ಷೇತ್ರ ಆಗಿದ್ದರೂ ಕೂಡ ಇಲ್ಲಿ ತುಳುನಾಡಿನ ದೈವಾರಾಧನೆಯಲ್ಲಿ ಮೂಡಾಯಿ, ಗಟ್ಟಾದವರು ಹಿಡಿದು ಪಡ್ಡಾಯಿ, ಸಮುದ್ರಕರೆ, ಬಡಕಾಯಿ, ಬಾರ್ಕೂರು, ತೆನಿಕಾಯಿ, ನೀಲೇಶ್ವರ ಅಂತೇಳಿ 4 ಭಾಗಗಳಿಂದ ಜನರನ್ನು ಸೇರಿಸಿಕೊಳ್ಳುವಂಥ ಒಂದು ವಿಶೇಷವಾಗಿರತಕ್ಕಂಥ ಒಂದು ಕಾರಣಿಕದ ಕ್ಷೇತ್ರ ಅಂತೇಳಿದರೆ ಅಣಂತಾಡಿ ಉಳ್ಳಾಲ್ತಿಯ ಕ್ಷೇತ್ರ.
ನಮ್ಮ ಅನಂತಡಿ ಮೆಚ್ಚಿ ಜಾತ್ರೆಗೆ ಈ ಊರಿನವರು ಪರ ಊರಿನವರು ಎಲ್ಲರೂ ಬರ್ತಾರೆ. ಅದ್ರ ಜೊತೆಗೆ ನಮಗೆ ಸಿಕ್ಕಿದ್ದಾರೆ. ಇವತ್ತು ಮಡಿಕೇರಿಯಿಂದ ಬಂದಿದ್ದಾರೆ. ಅದೇ ಹರಕೆ ಉಂಟು, ಅದಕ್ಕೆ ಬರ್ತಿರ್ತೀವಿ. ನಾವು ಇವ್ರದ್ದು ಫ್ರೆಂಡ್. ಅವ್ರ ಜೊತೆ ಫಸ್ಟ್ ಟೈಮ್ ಬಂದು. ಮೆಚ್ಚಿ ಜಾತ್ರೆ ಬಗ್ಗೆ ಕೇಳಿದ್ರ? ಕೇಳಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿದ್ದು. ಹೌದಾ? ನೀವು ಹರಕೆ ತೀರ್ಸ ಏನು ಅಂದ್ಕೊಂಡಿದ್ದೀರಿ ಅದು ಆಗ್ತಾ ಇದೆ? ಆಯ್ತು ಉಂಟೆಲ್ಲ. ಇತಿಹಾಸ ಇರುವಂತ ಒಂದು ಅನಂತಾಡಿ ಶ್ರೀ ಉಳ್ಳಾಲ್ತಿ ಅಮ್ಮನವರ ಜಾತ್ರೆ ಅಂದ್ರೆ ಜನ ವರ್ಷದಿಂದ ವರ್ಷ ಜನ ಜಾಸ್ತಿ ಬರ್ತಾ ಇದ್ದಾರೆ. ಬಹಳಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಪ್ರತಿ ವರ್ಷವೂ ಬರ್ತಾರೆ. ಅದು ಈ ತಾಯಿಯ ಕಾರ್ಮಿಕದ ಶಕ್ತಿ. ಅದು ಯಾವ ಊರಿಂದೆಲ್ಲ ಬರ್ತಾರೆ ಅಂತ ನಮ್ಗೆ ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗುದು. 2-3 ಕಿಲೋಮೀಟರ್ ಇಂದ ರೋಡ್ ಎಲ್ಲ ಬ್ಲಾಕ್ ಆಗಿರುತ್ತೆ. ರಸ್ತೆಯಲ್ಲಿ ಬರಲಿಕ್ಕೆ ಸ್ವಲ್ಪ ಅನಾನುಕೂಲ ಇತ್ತು. ತಾಯಿಯ ಕ್ಷೇತ್ರಕ್ಕೆ ಬರುವ ರಸ್ತೆಯನ್ನು ನಮ್ಮ ಶಾಸಕರಾದಂಥ ರಾಜೇಶ್ ನಾಯ್ಕರು ಉಳಿಪಾಡಿ ಗೊತ್ತು ಹಾಗೂ ನಮ್ಮ ಸಂಸದರಂತ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರು ಮುತುವರ್ಜಿಯಿಂದ 2 ಕೋಟಿ ಖರ್ಚು ಮಾಡಿ ಕಾರಂಬಲೆಯಿಂದ ದೊಡ್ಡ ಮನೆ ಅಲ್ಲೇ ತನಕ ಪೂರ್ತಿ ಕಾಂಕ್ರೀಟೀಕರಣ ಆಗಿದೆ. ಇನ್ನು ಸ್ವಲ್ಪ ಅಲ್ಲಿ ದೊಡ್ಡ ಮನೆಯವರೆಗೆ ಕಾರ್ಯ ಪೂರ್ತಿಯಾಗಿದೆ. ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ಸಲ್ಲಿಸುತ್ತಿದ್ದೇನೆ. ಮನೆಯಿಂದ ಈಗ ನಾವು ಹೋಗ್ತಿದ್ದೀವಿ ಜಾತ್ರೆಗೆ. ಎಲ್ಲರೂ ಸಹ ಹೋಗಿ ಆಯ್ತು, ಬೇಗ ಹೋಗುವ. ನಾವು ಗುಡಿಸ್ಲಿಕ್ಕೆ ಹೋಗ್ಬೇಕಷ್ಟೇ ಈಗ ಲಾಸ್ಟಿಗೆ. ಪ್ರಸಿದ್ಧಿಗೆ ಭಾರಿ ಖುಷಿಯಾಗಿದೆ. ಯಾಕಂದರೆ ನಕ್ಷತ್ರನೂ ಇದ್ದಾಳೆ, ಪುನರ್ಮೀನು ಕೂಡ ಇದ್ದಾಳೆ. ದೊಡ್ಡ ಓ ನಿಂಗೆ ಗಿಫ್ಟ್. ಥ್ಯಾಂಕ್ಸ್. ಅನಂತಾಡಿ ಮೆಚ್ಚಿ ಜಾತ್ರೆಗೆ ಮಧ್ಯಾಹ್ನ ಬರೋಕ್ಕಾಗಲಿಲ್ಲ, ಅದಕ್ಕೆ ಈಗ ಬಂದಿದ್ದೀವಿ. ನಿಂಗೆ ಅವಳನ್ನು ಅಪ್ಪ ಹಿಡ್ಕೊಳ್ಳೋಗ ನಂಜಿ ಆಗೋದಿಲ್ಲ? ಅವಳ ಸ್ನಾನ ಮಾಡಿಸ್ತೀಯಾ? ಕುಂಡೆ ತೊಳಿತೀಯಾ? ಎಂತದಾ ಅಕ್ಕ ಅಲ್ಲವ ನೀನ್? ದೊಡ್ಡ ಅಕ್ಕ. ಯಾರು ನಿಂಗೆ ಗಿಫ್ಟ್ ಕೊಟ್ಟದ್ದು ಇದು? ಗಾನವ ತೋರಿಸು. ಗಾನಂದು ಗಿಫ್ಟ್ ನೋಡಿ ನಕ್ಷತ್ರನಿಗೆ. ನೀನು ಅಕ್ಕ ಅಲ್ಲವ, ಇವರನ್ನೆಲ್ಲ ನೋಡಿಕೊಳ್ಬೇಕು ನೀನು ಆಚೀಚೆ ಹೋಗೋದಾಗೆ. ಯಾರಿಗೆ ಗಾನ ನೀನ್ ಬೈತೀಯಾ? ಎಂತೆಂತ ಇವಳ ಹತ್ರ ಹೇಳದಂತೆ ಪುನರ್ವಿ ಅಂತ ಹೇಳುದಿಲ್ಲ ಅಂತೆ, ಪುನಃ ತಗೊಂಡು ಹೋಗು. ಅದು ವಾಪಸ್ ತಗೊಂಡು ಹೋಗುದು ಹೇಳೋದನ್ನ ಅದೇನೋ ಅವಳು ಮಿಸ್ ಮಾಡಿದಾಳೆ. ನಮಗೂ ಕೂಡ ಜಾನಪದ ವಿದ್ವಾಂಸರು ಹೇಳಿದ ಕಾರಣ ಉಳ್ಳಾಳತಿ ಇಲ್ಲಿ ಹಿಂದೆ ಒಬ್ಬ ಅರಸ ಇದ್ದ, ಅವನಿಂದ ಒಂದು ಹೆಣ್ಣಿಗೆ ಅನ್ಯಾಯ ಆಯಿತು, ಅದನ್ನು ತಡಿಲಿಕ್ಕೆ ಬೇಕಾಗಿ ಬಂದದ್ದು ಅಂತೇಳಿ ಇತಿಹಾಸಗಳಿದೆ. ಬಾಕಿಲ ಗುತ್ತುವಿನಲ್ಲಿ ಉಳ್ಳಾಳತಿಯ ನಡೆ ಇದೆ. ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ದೈವ ಬಂದಂತ ನಿಂತಂಥ ಒಂದೊಂದು ಜಾಗಕ್ಕೆ ಒಂದೊಂದು ಹೆಸರುಗಳಿದೆ. ಆದ ಕಾರಣ ಉಳ್ಳಾಳತಿ ಇಲ್ಲಿ ದೈವವಲ್ಲ, ದೇವರು ಎನ್ನುವಂಥ ಒಂದು ಪರಿಕಲ್ಪನೆಯಲ್ಲಿ ಆರಾಧನೆಯನ್ನು ಮಾಡಿಕೊಂಡು ಬರ್ತಾರೆ. ಆದ ಕಾರಣ ಇಲ್ಲಿ 3 ಮೊಗ ಇರುವಂಥ ಏಕೈಕ ಕ್ಷೇತ್ರ ಇದ್ದರೆ ಅದು ಅನಂತಾಡಿ ಉಳ್ಳಾಳತಿಯ ಕ್ಷೇತ್ರ. ಮಕ್ಕಳಿಗೆ ಏನೋ ತಗೋಬೇಕು ಅಂತ ಯೋಚನೆ ಮಾಡ್ಕೊಂಡು ಹೋಗ್ತಿದ್ದಾಳೆ. ಬಟ್ ಎಂತ ತಗೋಬೇಕು ಅಂತ ಗೊತ್ತಾಗ್ತಿಲ್ಲ. ಜಾತ್ರೆ ಮುಗೀತಾ ಬಂತು, ಅಂಗಡಿ ಎಲ್ಲ ಮುಚ್ಚುತ್ತಿದ್ದಾರೆ. ಇದೆಂತಕ್ಕ ಕೈ ಪ್ರಸಿದ್ಧಿಗೆ ಅಡುಗೆ ಸಾಮಾನು ಅಪ್ಪ ಎಲ್ಲಿ? ಮುಳೆತೆಲಿಗೆ ಹೋಗಿದ್ದಾರೆ ಅಂತ. ಎಲ್ಲಿ ಮಗ ಹೋದದು? ಅಂದ್ರೆ ಬುಲೆಟ್ ಅಲ್ಲಿ. ಬುಲೆಟ್ ಅದು. ನಿನ್ನ ಹೆಸರೆಂತ? ಚರಿತ್. ಎಲ್ಲಿಂದ ಬಂದದ್ದು? ಕ್ರಮಜಲ್, ಪುತ್ತೂರು. ಪುತ್ತೂರಿಂದ. ರಜೆ ಮಾಡಿ ಬರುದಾ? ಇವತ್ತು ರಜೆ ಮಾಡಿದ್ಯಾ? ನೀ ರಜೆ ಮಾಡಿದ್ಯಲ್ಲ, ನಿನ್ನ ಸ್ಕೂಲ್ ಮಿಸ್ಸಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ನಾನು ಜಾತ್ರೆಗೆ ಹೋಗಿದ್ದೆ ಅಜ್ಜಿ ಮನೆಯಲ್ಲಿ. ಎಂತ ಹೇಳಿ, ಸುಳ್ಳು ಹೇಳಿದ್ಯಾ ಅಥವಾ ಜಾತ್ರೆಗೆ ಅಂತ ಹೇಳಿದ್ಯಾ? ಜಾತ್ರೆಗೆ ಅಂತ. ಅದಕ್ಕೆ ಟೀಚರ್ ಬಿಟ್ರ ಜಾತ್ರೆಗೆ ಹೋಗಿವಾ ಅಂತ? ಹ್ಞೂ, ಭಾರಿ ಒಳ್ಳೆ ಟೀಚರ್. ಹಾಯ್, ಥ್ಯಾಂಕ್ ಯು. ಪ್ರಸಿದ್ಧಿಯ ಫಸ್ಟ್ ಜಾತ್ರೆ ಪ್ರಯುಕ್ತ ನಕ್ಷತ್ರನಿಗೆ ಮತ್ತು ಪುನಮಿಗೆ ಮೆಡಲ್. ನೀ ಫಸ್ಟ್ ಬಂದಿದ್ದಿ, ನೀನು ಸಹ ಫಸ್ಟ್ ಬಂದಿದ್ದಿ. ಅಕ್ಕ ನಕ್ಷತ್ರನ ಕಡೆಯಿಂದ ಪ್ರಸಿದ್ಧಿಗೆ ಬಳೆ.
ಪ್ರಸಿದ್ಧ ಗಿಫ್ಟ್ ಗಾನನಿಗೆ ಎಂತೆಲ್ಲ ಸಿಕ್ಕಿತಾ? ಸರ ಯಾರು ಕೊಟ್ಟದ್ದು? ಇದು ಯಾರು ಕೊಟ್ಟದ್ದು? ಜಾಯ್ಚಿ. ನೋಡಿ ಇದೆಲ್ಲ ನಾವು ಮಕ್ಕಳಿಗೆ ತಗೊಳ್ಳಿಕ್ಕೆ, ಇದಕ್ಕೆ ಸಹಾಯ ಆಗಿರೋದು ಇವರು ನೋಡಿ, ಮೊಬೈಲ್ ಇಟ್ಕೊಂಡು ನಮಗೆ ಹೆಲ್ಪ್ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆನೇ ಜಾಸ್ತಿ ನಾವು ವ್ಯಾಪಾರ ಮಾಡೋದು. ಇನ್ನು ಜಾತ್ರೆ ಮುಗಿಸಿ ಹೋಗೋದು ಇನ್ನಿಲ್ಲಿ. ಈಗ ಬೆಂಗಳೂರಿಗೆ ಹೋಗ್ತೀವಿ, ನೆಕ್ಸ್ಟ್ ಯಾವುದಿರುತ್ತೆ ಅವಾಗ ಬರ್ತೀವಿ. ತುಂಬ ಒಳ್ಳೆಯದು, ಜನನೂ ಚೆನ್ನಾಗಿ ಬರ್ತಾರೆ, ವ್ಯಾಪಾರನೂ ಚೆನ್ನಾಗಿ ಮಾಡ್ತಾರೆ. ನಮ್ಮ ಊರಿನ ಜನ ಎಷ್ಟು ಇಷ್ಟ ಒಳ್ಳೆ ಉಂಟು. ಹೌದಾ? ಒಳ್ಳೆ ಜನ. ನಾವು ಸುಮಾರು 10 ವರ್ಷದಿಂದ ಮಾಡ್ತಾ ಇದ್ದೀವಿ. ನಾವು ಅದಕ್ಕೆ ಈ ಕಡೆ ಜಾಸ್ತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವ್ಯಾಪಾರ ಮಾಡೋದು. ಬೇರೆ ಕಡೆ ಜಾಸ್ತಿ ಹೋಗಿ ರೆಸ್ಪೆಕ್ಟ್ ಕೊಡ್ತಾರೆ, ನಾವು ಹಾಗೆ ರೆಸ್ಪೆಕ್ಟ್ ಕೊಡ್ತೀವಿ. ತುಂಬ ಖುಷಿ ಉಂಟು. ಇಲ್ಲಿ ಬಂದು ಆ ನೇಮ ಕಟ್ಟುವ ನರ್ತಕರು ಬಂದು ಪಡಿಯಕ್ಕಿ ತೆಗೊಳ್ಳುವಂಥ ಒಂದು ಕ್ರಮ. ಇಲ್ಲಿಯ ಅಣಿಗೆ ಹಾಳೆಯನ್ನು ತೆಗಿಬೇಕಿದ್ರೆ 1001 ಹಾಳೆಯಿಂದ ಅಣಿ ಆಗಬೇಕು ಎನ್ನುವಂಥ ಒಂದು ವಿಚಾರಗಳು ಕೂಡ ಇದೆ. ಬೇರೆ ಬೇರೆ ರೀತಿಯ ಕಾರಣಗಳಿದೆ. ಇಲ್ಲಿ ನಂತರದಲ್ಲಿ ಮಳರಾಯ ದೈವಕ್ಕೆ ನೇಮೋತ್ಸವ ಆಗ್ತದೆ. ನಾನು ಈ ಶಾಪ್ ಇದ್ದು ಗೊಂಬೆ ಅಂದ್ಕೊಂಡೆ. ಅವರಿಗೆ ಅಂದ್ರೆ ಅವ್ರು ನನಗೆ ಅವರ ಜಾತ್ರೆಯಿಂದ ಇವ್ರು ನೋಡಿ ಎಷ್ಟೊಂದು ಒಳ್ಳೆ ಬಾಂಧವ್ಯ ನೋಡಿ. ಇವರಿಗಲ್ಲ ಅಂತ ಇದು ಇವರ ಸ್ಕೂಲಲ್ಲಿ ಅವರ ಕೊಲಿಗಾಗಿರುವಂಥ ಟೀಚರ್ಸ್ಗಳಿಗೆ ಕೊಡ್ಲಿಕ್ಕೆ ಅಂತೆ. ಅವರ ಮಗಳಿದ್ದಾಳೆ ನೋಡಿ, ಅವರ ಹೆತ್ತ 2 ಮಕ್ಕಳಿದ್ದಾರೆ, ಅವರಿಗೆ ಬಿಟ್ಟು ಗಂಡನಿಗೆ ಬಿಟ್ಟು ಅವರ ಕೊಲೀಗ್ಸಿಗೆ ಕೊಟ್ಟರು. ಹಾಯ್ ಪಾತರು ಜರೆ ಪಾತರು ಜರೆ ಥ್ಯಾಂಕ್ ಯು ಬಿಟ್ಟ. ಬಾಯ್ ಟಾಟಾ. ಅನುಷನಿಗೆ ನಾಚಿಕೆ ಆಗುದು. ನಂಗೆ ಅವಳ ಹತ್ರ ಕ್ಯಾಮರಾ ಹೋಗುವ ಭಾರಿ ಖುಷಿ ಆಗ್ತದೆ. ಅವಳು ನಾಚಿಕೆ ಮಾಡೋದು ಭಾರಿ, ನಾಚಿಕೆ ಮಾಡೋದು. ನೋಡಿ, ಇಲ್ಲಿ ಒಂದು ದೇವರ ಪ್ರತ್ಯೇಕ ಅಂದಿದ್ದರೆ ಎಲ್ಲರೂ ಸರ್ತು ತೆಗೆದು ಒಳಗೆ ಬಂದು ದೇವರ ದರ್ಶನ ಮಾಡೋದು, ಅದೊಂದು ಭಯಂಕರ ಒಂದು ವಿಶೇಷ ಅಂಥದ್ದು. ಅದೇ ಲೆಕ್ಕದಲ್ಲಿ ಇಲ್ಲಿ ದೈವ ಕಟ್ಟೋರು ಸಹ ಹಾಗೆ ನಾನಾ ರೀತಿಯಲ್ಲಿ ಅವರು ವೃತ ಮಾಡಿ ನಿಲ್ಲಬೇಕು. ಇಲ್ಲಿ ನೋಡಿ, ಅಷ್ಟು ಹೊತ್ತು 2 ಗಂಟೆ 3 ಗಂಟೆ ಆ ಮುಖವನ್ನು ಕಟ್ಟಿ ಅದರ ಒಳಗೆ ಅವರ ಮುಖ ಇರೋದು. ಅವರ ದೈವ ಕಟ್ಟೋರ ಮುಖ ಕಾಡೋದಿಲ್ಲ, ದೈವದ ಆರಾಧನೆಯ ಮುಖದ ಕೊಡೋದು. ಅದು ದೊಡ್ಡೊಂದು ವಿಶೇಷ ಆದಂಥ ಒಂದು ಕರ್ತವ್ಯ. ಇಲ್ಲಿ ವಿಶೇಷ ಏನು ಅಂತ ಹೇಳಿದರೆ, ಅನಂತಾಡಿಯ ಉಳ್ಳಾಳತಿ ಇದೆ, ಕೆಳಿಂಜದ ಉಳ್ಳಾಳತಿ ಇದೆ, ಮಾಣಿಯ ಉಳ್ಳಾಳತಿ ಇದೆ, ಮಲ್ನಾಡಿನ ಉಳ್ಳಾಳತಿ ಇದೆ, ಅನಂತಾಡಿಯ ಉಳ್ಳಾಳತಿ, 5 ಉಳ್ಳಾಳತಿಗಳ ಉಲ್ಲೇಖ ಇದೆ. ಕೇಪಿನ ಉಳ್ಳಾಳತಿಗೆ ಮೆಚ್ಚಿ ಜಾತ್ರೆ ಅಂತ ನೆರಿ ಇಳಿಸುವುದು ಅಂತೇಳಿ, ಅಂದರೆ ನೆರಿ ಜಪಡೋಣ ಅಂತ ಹೇಳುವಂಥದ್ದು. ಕೆಳಿಂಜದ ಉಳ್ಳಾಳತಿಗೆ ಒಂದು 2 ಸುತ್ತು ಬಲಿಯಾದಂಥ ಉಡುಕು ಬಲಿ ಆದ ನಂತರ ನೆಗರದ ಬಲಿ ಅಂತ ಹೇಳಿದರೆ, ಮದಿಮಲ ಬಲಿ, ಉಡುಕು ಬಲಿ, ನೆಗರದ ಬಲಿ ಅಂತೇಳಿ ಒಂದುಂಟು. ಅದಕ್ಕೆ ಕೂಡ ಅಣಿ ಸಣ್ಣ ಮಟ್ಟಿನ ಅಣಿ. ಇಲ್ಲಿ ಮಾತ್ರ 101 ಹಾಳೆಯ ಅಣಿ ಅಂತ ಇರುವಂಥದ್ದು. ಅದೇ ರೀತಿಯಲ್ಲಿ ಮಾಣಿಯ ಉಳ್ಳಾಳತಿಯು ಕೂಡ ಇದೇ ರೀತಿಯಲ್ಲಿ ಅಣಿ ಇದೆ, ಆದರೆ ಅಲ್ಲಿ ಬೇರೆ ಬೇರೆ ರೀತಿಯ ಪರಿಕಲ್ಪನೆಗಳಿದೆ. ಮಲೆನಾಡಿನ ಉಳ್ಳಾಳತಿಗೆ ಅಣಿ ಇಲ್ಲ, ಅಲ್ಲಿಗೆ ನಮ್ಮ ಉಡೆಯನ್ನು ಕಟ್ಟಿಕೊಂಡು ಸುತ್ತು ಬರುವಂಥ, ಅಂದರೆ ತಾಯಿ ಅಂದರೆ ಯಾವ ರೀತಿ ಮದುಮಗಳ ರೀತಿಯಲ್ಲಿ ನಾವು ನೋಡುವಂಥದ್ದು. ವಿಶೇಷವಾಗಿ ಇಲ್ಲಿ ಏನು ಅಂತ ಹೇಳಿದರೆ, ಇಲ್ಲಿ ಒಂದು ದೈವ ಚಾಕಿರಿ ಮಾಡಬೇಕಿದ್ರೆ ಅದು ಪೂರ್ವಜನ್ಮದ ಪುಣ್ಯದ ಥರ. ಇದರ ಹಿಂದೆ ಬಾಬು ಪರವ ಮಾಡಿದ್ರು, ಈಗ ಶೇಖರ ಪರವ ಅವರು ಮಾಡ್ತಾ ಇದ್ದಾರೆ. ಇದರ ಹಿಂದೆ ಬಾಬು ಪರವ ಅವರು ಮಾಡ್ತಾಯಿದ್ರು, ಅದರ ಹಿಂದೆ ಜತ್ತು ಪರವ ಅವರು ಮಾಡ್ತಾಯಿದ್ರು. ಅಂದರೆ ಅದು ಮೂಲ ಉಲ್ಲೇಖ ಅವ್ರದ್ದು ಇತ್ತು ಅಂತೇಳಿ. ಅವರು ವಿಟ್ಲ ಸೀಮೆಯ ಕಾಪುಮಜಾಲಿನ ಒಂದು ಉಂಬಳಿಯ ದೈವ ನರ್ತಕರು. ವಿಶೇಷವಾಗಿ ಬೇರೆ ಬೇರೆ ಜಾಗದಲ್ಲಿ ದೈವದ ನರ್ತಕ ವಿಭಾಗವನ್ನು ಮಾಡ್ತಾ ಇರುವಂಥ ಭಾರಿ ವಿಶೇಷವಾಗಿ ನಿಷ್ಠೆಯನ್ನು ಇಟ್ಟುಕೊಂಡು ಪೂರ್ವ ಸಂಪ್ರದಾಯದ ಪ್ರಕಾರವಾಗಿ ಹಾಳೆಯ ಅಣಿ ಆಗಿರ್ಬೋದು, ಅದರ ರೀತಿಯಲ್ಲಿ ಹೂವಿನ ಅಲಂಕಾರ ಆಗಿರ್ಬೋದು, ಅಥವಾ ಮುಖಕ್ಕೆ ಹಾಕುವಂಥ ಅರದಳ ಆಗಿರ್ಬೋದು, ಎಲ್ಲ ರೀತಿಯಲ್ಲಿ ಪೂರ್ವ ಸಂಪ್ರದಾಯದ ಪ್ರಕಾರವನ್ನು ಉಳಿಸಿಕೊಂಡು ಬಂದಂಥ ಒಂದು ನರ್ತಕ ವಿಭಾಗದಲ್ಲಿ ಇವರು ಕೂಡ ಒಬ್ಬರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಂತ ತಗೊಂಡ್ರಿ 20? ನೀವು ಕೋಟಿ ಕೊಟ್ಟರು ಬರೋದಿಲ್ಲ. ಎಂತ ತಗೊಂಡ್ರು 20 ರೂಪಾಯಿ ಅಂತೆ. ಇಲ್ಲಿಗೆ ಬಂದು ಕಮ್ಮಿಲ್ವಾ ಅಂತ ಕೇಳುದಿಲ್ವಾ? ಇಲ್ಲ, ಕೊಡುದು 20 ರೂಪಾಯಿ.
ನೋಡಿ ಮಂಗಳೂರಿಂದ ಬಂದಿದ್ದಾರೆ. ಒಬ್ಬರೇ ಬಂದ್ರಾ? ಇಲ್ಲ, ನಾನು ಮತ್ತೆ ನನ್ನ ಹೆಂಡತಿ ಬಂದಿದ್ದೆ. ಬನ್ನಿ, ಕರ್ಕೊಂಡ್ ಬನ್ನಿ. ವಿಡಿಯೋದಲ್ಲಿ ಬರುದಿಲ್ಲ ಅಂತೇಳಿ ಆಚೆ ಹೋಗಿ ವಿಡಿಯೋದಲ್ಲಿ ನಿಂತಿದ್ದಾರೆ. ವಿಡಿಯೋದಲ್ಲಿ ಬರ್ಲಿಕ್ಕೆ ನಾನು ಇವ್ರು ಮಾಡೋದು ನೋಡಿದ್ರೆ ಏನು ಕದ್ದು ಮುಚ್ಚಿ ಬಂದಿದಾರ ಅಂತ. ಹಾಗೆ ಕದ್ದು ಬಿಚ್ಚಿ ಬರೋದಾದ್ರೆ ನಮಗೆ ಮಂಗಳೂರಲ್ಲಿ ತುಂಬಾ ಜಾಗ ಉಂಟು, ಇಷ್ಟು ದೂರ ಬರ್ಬೇಕಾ? ನಾವು ನಿಮ್ಮ ನೋಡಿಯೇ ಇವತ್ತು ಜಾತ್ರೆಗೆ ಬಂದದ್ದು ಭಾರಿ ಖುಷಿ ಆಯ್ತು. ಕದ್ದು ಮುಚ್ಚಿ ಬರ್ಲಿಕ್ಕೆ ಅನ್ನೋದ್ರೆ ಮದುವೆ ಆಗಿದೆ ಅಂತಾನೆ ಹೇಳ್ಬೋದು. ನನಗೆ ತುಂಬಾ ಜಾಗ ಉಂಟು, ಸ್ವಲ್ಪ ಹುಷಾರಾಗಿರಿ. ಇವರಿಗೆ ತುಂಬಾ ಜಾಗ ಗೊತ್ತಿದೆ. ಸರಿ ಥ್ಯಾಂಕ್ ಯು. ನಿಮ್ಮನ್ನು ನೋಡಿ ಭಾರಿ ಖುಷಿ ಆಯ್ತು. ಯಾವಾಗ ಸಹ ನಿಮ್ಮಲ್ಲಿ ಇರೋ ಜೋಶ್ ಉಂಟಲ್ಲ ಎಲ್ಲರಿಗೂ ತೋರಿಸ್ಬೇಕು. ಎಲ್ಲರ ಕೆಲಸ ಆಕ್ಟಿವಿಟೀಸ್ ಇದರಲ್ಲೇ ಬ್ಯುಸಿ ಆಗಿದ್ದಾರೆ, ಸ್ವಲ್ಪ ಫನ್ ಸಹ ಬೇಕು ಲೈಫಲ್ಲಿ. ನಿಮಗೆ ಈ ಜಾತ್ರೆಗೆ ಬಂದು ತುಂಬಾ ಖುಷಿ ಆಯ್ತು ನಮಗೆ. ನೈಸ್ ಟು ಮೀಟ್ ಯು. ಮನೆಗೆ ಬಂದಾಗ ಗೃಹ ಪ್ರವೇಶ ಕಾಮಿಡಿ ಒಳ್ಳೆ ಇತ್ತು. ಹೌದಾ? ನಾವು ಒಂದೇ ತಗೊಂಡ್ರೆ ಮತ್ತೆ ಗಲಾಟೆ ಮಾಡ್ತಾರೆ. ನನ್ನ ಬ್ಯಾಂಡ್ ಬೇರೆ ಬೇರೆ ಕಲರ್ ತಗೊಂಡು. ನಿಮಗೆ ವಸ್ತ್ರಜ್ಞ ಸ್ಟಾಲ್ ಇಡ್ಬೋದು ಇಲ್ಲಿ ಅಲ್ಲ ನೆಚ್ಚಿಗೆ. ಪುತ್ತೂರು ಜಾತ್ರೆಗೆ ಇಡೋಣ? ಕಮೆಂಟ್ ಮಾಡಿ. ಚಿಕಣ್ಣಂದು ಐಸ್ ಕ್ರೀಮ್. ಮತ್ತೆ ನೀನೆಂತ ಆತ್ಮ ಐಸ್ ಕ್ರೀಮ್ ಜಗತ್ತಿಗೆ ಎಂತ ಮಾಡ್ತೇವರು? ಅಂಶು ಚಿಕ್ಕಮ್ಮಲ್ಲಿ. ಅದಕ್ಕೆ ನೋಡಿ ಮದುವೆ ಆಗಿ ಲವರ್ಸ್ ಥರ ಆಡ್ತಿದ್ದಾರೆ. ನೀನು ಯಾಕೆ ಎದ್ದು ಓಡಿದ್ದು? ಹಾಂ, ಮದುವೆ ಆಗಿದೆ ನಿಂಗೆ. ಇವಳಿಗೆ ಮೊದಲಿದ್ದು ನೆನಪಾಯ್ತಾ ಅಂತ ಎದ್ದು ಓಡ್ತಿದ್ದಾಳೆ. ಯಾವುದು? ಅವನು ಹೇಳಿ ಮರ್ಯಾದೆಗೆ. ಆಯ್ತು, ಒಂದು ಸುತ್ತು ತಿರುಗಿ ಬರ್ದಾ ಜಾತ್ರೆ? ಯಾರ ಜೊತೆ? ಇವಳ ಜೊತೆ. ಆಯ್ತು, ಹೋಗುದು. ಮನೆಗೆ ಬರ್ತೀರಲ್ಲ? ಖುಷಿ ಆಗುದಿಲ್ಲ ನಿಂಗೆ? ಹೌದಾ? ಹೀಗೆ ಇಟ್ಕೊಳ್ಲಿಕ್ಕೆ ನೋಡಿ, ಹೀಗೆ ಇಟ್ಕೊ ನೀನು ಹಾಗೆ. ನೋಡಿ, ನಮ್ಮ ದೋಸ್ತನ ಊರು ಹಾವೇರಿಯಿಂದ ಬಂದಿದ್ದಾರೆ. ವಿನಾಯಕ್ ಅಂತ. ಒಳ್ಳೆ ಜಾತ್ರೆ ಅಣ್ಣ, ಒಂದೇ ದಿವಸ ಜಾತ್ರೆ ಆದ್ರೂ ಒಳ್ಳೆ ಜಾತ್ರೆ ಆಗುತ್ತೆ. ನಮ್ಗೆ ತುಂಬಾ ಖುಷಿ ಆಗುತ್ತೆ. ನಾವು ಉಡುಪಿಯಿಂದ ಉಡುಪಿಲಿ ಅಲ್ಲಿಂದ 100 ಕಿಲೋಮೀಟರ್ ಬೈಕಲ್ಲಿ ಬಂದು ಜಾತ್ರೆ ಮಾಡ್ಕೊಂಡು ಹೋಗ್ತೀವಿ. ಎಲ್ಲಿ ನಿಮ್ದು? ನಮ್ದು ಅಂಗಡಿ ಕ್ಲೋಸ್ ಆಯ್ತಾರೆ ಇಲ್ಲೇ ಆಫರ್. ಸರ್, ಬೈಕಲ್ಲಿ ತಗೊಂಡು ಹೋಗ್ತೀವಿ? ಬೈಕಲ್ಲಿ ಅಷ್ಟು ಐಟಮ್ಸ್. ಥ್ಯಾಂಕ್ ಯು ಸೋ ಮಚ್. ವ್ಯಾಪಾರ ಎಲ್ಲ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ. ಪ್ರತಿ ವರ್ಷನೂ ಇಲ್ಲಿ ಎಷ್ಟೇ ಒಳ್ಳೆ ವ್ಯಾಪಾರನೇ ಆಗುತ್ತೆ, ಆ ಥರ ಏನಿಲ್ಲ. ಈ ವರ್ಷ ಸ್ವಲ್ಪ ಗ್ರಹಣ ಇತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ಅಷ್ಟೇ, ಮತ್ತೇನಿಲ್ಲ. ಹೋಗ್ತೇವೆ ಬಾಬಾ ಪ್ರಸಿದ್ಧಿ. ಏನಾಗ್ಲಿ. ಅಕ್ಕ ಇಟ್ಕೋ. ಅಕ್ಕ ಮತ್ತು ತಂಗಿ ಭಾರಿ ಖುಷಿಯಾಗಿದೆ ಅವಳಿಗೆ. ಪ್ರಸಿದ್ಧಿ ಬಾ, ಸಾಕು ಬಾ. ಓಕೆ, ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ತುಂಬಾ ಖುಷಿ ಆಯ್ತು ನಿಮ್ಮನ್ನು ನೋಡಿ. ಅನಂತ ಅಡಿಯಲ್ಲಿ ಇದ್ರು ನಿಮ್ಮನ್ನು ನೋಡುವ ಅದೃಷ್ಟ ಸಿಕ್ಕಿರ್ಲಿಲ್ಲ ನಮ್ಗೆ. ಇವತ್ತು ಸಿಕ್ಕಿದ್ದು ಖುಷಿ ಆಯ್ತು. ಬಂದ ಕೂಡ್ಲಿಕ್ಕೆ ಹೇಳಿದ್ರಿ ಇದು ಯಾವಾಗ ಬರ್ಬೋದು ಲಾಗ್ ಅಂತ. ಬೇಗ ಟ್ರೈ ಮಾಡ್ತೀನಿ ಎಲ್ಲ ಲಾಗ್. ಇವರೆಲ್ಲ ಫ್ಯಾಮಿಲಿ ಮತ್ತು ಫ್ರೆಂಡ್ಸಾ? ಅವ್ರು ಯಾಕೆ ಅಷ್ಟು ದೂರದಲ್ಲಿದ್ದಾರೆ? ತುಂಬಾ ಎಂಜಾಯ್ ಮಾಡಿದ್ವಿ. ಹೌದಾ? ಅಲ್ಲಿಂದ ಬಂದು ನಿಮ್ಮ ಯಾವ ಊರು? ಅಬುದಾಬಿಯಿಂದ ನೋಡ್ತಾರೆ ಅಂತ ನಮ್ಮ ವಿಡಿಯೋ. ಈಗ ಇದು ವಾರ್ ನೀವು ಜಾತ್ರೆಗೆ ಬಂದದ್ದಾ?
ಈಗ ಅಲ್ಲಿ ಯಾರಿದ್ದಾರೆ ಫ್ಯಾಮಿಲಿ ಅಂದರೆ ವೈಫು ಮಕ್ಕಳು ಏನು ತೊಂದರೆ ಇಲ್ಲಲ್ಲ? ಈಗ ಇನ್ಯಾವಾಗ ಫ್ಲೈಟ್ ನಿಮಗೆ? ಬರ್ತಿದ್ದಾರೆ. ಓ ಸೂಪರ್. ಓಕೆ, ದೈವಸ್ಥಾನದ ಕಾರ್ಯದಲ್ಲಿ ತೊಡಗಿದ್ದೀರಿ, ದೈವ ಕಾಪಾಡ್ತಾರೆ. ಮತ್ತೆ ನಕ್ಷತ್ರ, ನೀನು ನನ್ನ ಮತ್ತು ಪ್ರಜ್ಞನೊಟ್ಟಿಗೆ ಇರು, ಆಗ್ತಾ? ನಿನ್ನ ಅಪ್ಪನೊಟ್ಟಿಗೆ ಪ್ರಸಿದ್ಧಿ ಇದ್ದಾಳಲ್ಲ, ನಿನ್ನೊಟ್ಟಿಗೆ ಇರೋದಿಲ್ಲ? ಚಿಕ್ಕ ಬೇಡ ನಿಮಗೆ ಎಂತಕ್ಕೆ? ಹೋಗ ಅವರು ಕರ್ಕೊಂಡು ಹೋದ್ದು, ಹೋಗ ಎಂತಕ್ಕೆ? ಹೋಗ ಅವರು ಓದ್ದು. ಯಾರನ್ನು? ಬಾ, ಆಟ ಆಡಿದ್ರಲ್ಲಿ ಹೌದು ಮಾರ್ರೆ. ಬರ್ಲಿಕ್ಕೆ ಕೇಳ್ತಾಳೆ ಇವಳು, ಗೆಲ್ತದೆ ಇವಳು. ಅದ್ರಲ್ಲಿ ನಕ್ಷತ್ರನ ಕೂರಿಸಿ. ಓಕೆ, ಸಂತೆನೂ ಮುಗೀತು, ಜಾತ್ರೆನೂ ಮುಗೀತು. ಇನ್ನು ನೆಕ್ಸ್ಟ್ ಇಯರ್ ಜಾತ್ರೆ ನಮಗೆ. ನಿನ್ನ ಅಪ್ಪ ಪ್ರಸಿದ್ಧಿಯನ್ನು ಇಟ್ಕೊಂಡು ಆ ಜಾತ್ರೆಯಲ್ಲಿ ಓಡಾಡ್ತಾರಲ್ಲ, ಪ್ರಸಿದ್ಧಿಯನ್ನು ಅವರು ಸಾಕ್ತಾರೆ, ನಿನ್ನನ್ನು ನಾವು ಸಾಕ್ತೇವೆ. ಆಯ್ತಾ? ಬರ್ತೀಯಾ ನಮ್ಮೊಟ್ಟಿಗೆ? ನಮ್ಮೊಟ್ಟಿಗೆ ಬಾ. ನಿಂಗೆ ತಮ್ಮ ಬೇಕಾ? ನಮ್ಮೊಟ್ಟಿಗೆ ಬಾ. ನಿಂಗೆ ತಮ್ಮ ಬೇಕಾ ತಂಗಿ ಬೇಕಾ? ತಮ್ಮ ಬೇಕಾ? ಬೇಕಾ ಹೇಳು. ಹೇಳು. ಬೇಕಂತೆ. ಬೇಕಾ? ಹಾಗಾದ್ರೆ ನೀವು ಒಂದು ಕೆಲಸ ಮಾಡಿ, ನಮ್ಮೊಟ್ಟಿಗೆ ಬಾ. ಆಗ ನಿಂಗೆ ತಮ್ಮ ಬರ್ತಾನೆ. ಈಗ ಪ್ರಸಿದ್ಧಿ ಚಿಕ್ಕ ಇರ್ಲಲ್ಲ, ಖುಷಿ ಆಗ್ತಿತ್ತು. ಈಗ ಪ್ರಸಿದ್ಧಿ ದೊಡ್ಡದಿರ್ಲಲ್ಲ, ಈಗ ವಾಪಸ್ ಚಿಕ್ಕ ಮಗು ಬೇಕು ಆಸೆ ಆಗಿದೆ. ಹಾಗಾದ್ರೆ ಅಣ್ಣ ವರ್ಷಕ್ಕೆ ಪ್ರೊಡಕ್ಷನ್ ಮಾಡ್ತಾನೆ ಇರ್ಬೇಕಷ್ಟೇ.